ಇವಾಗ ದರ್ಶನ್ ಸರ್ ಜೈಲ್ಗೆ ಹೋಗಿದ್ದಾರಲ್ಲ, ಸುಪ್ರೀಂ ಕೋರ್ಟಿಂದ ಜಾಮೀನು ರದ್ದಾಗಿದೆ, ಬೇಲ್ ಕೊಡಬಾರ್ದು ಅಂತ ಹೇಳಿದ್ದಾರೆ ಅಣ್ಣ. ಕಾನೂನಿಗೆ ತಲೆ ಬಗ್ಬೇಕಂದ್ರೆ ಅವ್ರೇನು ಒಂಥರ ಕೆಟ್ಟದ್ದು ಮಾಡೋಕ್ಕೆ ಹೋಗಿಲ್ಲ. ಅವರು ಇಟ್ ಇಸ್ ನಾಟ್ ಡಿಡ್ ಎನಿ ರಾಂಗ್ ಆ್ಯಸ್ ಪರ್ ದ ಪೀಪಲ್, ಆ್ಯಸ್ ಪರ್ ದಿ ಲಾ. ಎವ್ರಿ ಒನ್ ನೋಸ್ ದಟ್ ಹಿ ಹ್ಯಾಡ್ ಡನ್ ವೆರಿ ಗುಡ್ ಥಿಂಗ್ಸ್ ಟು ದ ಪುವರ್ ಪೀಪಲ್ ಆ್ಯಂಡ್ ಹೂ ವಾಂಟೆಡ್. ಏನು ಅವಾಗ ಕಷ್ಟದಲ್ಲಿ ಸುಖದಲ್ಲಿ ಅವರು ಸಾಥ್ ಕೊಟ್ಟಿದ್ದಾರೆ. ಇಡೀ ಇಂಡಸ್ಟ್ರಿಯಲ್ಲಿ ಗೊತ್ತಿರೋದು ಮಾತು ಈಸ್ ಎ ಗುಡ್ ಪರ್ಸನ್ ಅಂತ. ಅದಕ್ಕೆ ನಾವು ಅವ್ರಿಗೆ ಬ್ಯಾಡ್ ಅಂತ ಯಾವತ್ತೂ ಹೇಳೋಕ್ಕೂ ಆಗಲ್ಲ, ಹೇಳೋದು ಇಲ್ಲ ನಾವು. ಅವ್ರು ಒಳ್ಳೆಯ ಕಾರ್ಯಗಳು, ಒಳ್ಳೆಯ ಕೆಲಸಗಳು. ಯಾಕಂದರೆ ಅವರು ಎಂಗೇಜಿಂದ ಕಷ್ಟಪಟ್ಟು ಮೇಲೆ ಬಂದಿರೋರು. ನಾವು ತಿಳ್ಮಟ್ಟಿಗೆ ಇನ್ನೊಬ್ಬರಿಗೆ ಕಷ್ಟ ಕೊಡೋಕ್ಕೆ ಅವ್ರ ಕೈಯಿಂದ ಸಾಧ್ಯನೇ ಇಲ್ಲ ಅಂತ ಹೇಳೋದಂಥ ಮಾತು ನಾವು. ಒಬ್ಬ ಕಷ್ಟಪಟ್ಟು ಮುಂದೆ ಬರೋನಿಗೆ ಕಷ್ಟ ಏನಿದೆ ಗೊತ್ತು. ಅವ್ರು ಆ ಕೆಲಸ ಮಾಡಿದಾರೆ ನಂಬೋಕ್ಕಾಗಲ್ಲ, ನಾವು ನಂಬೋಕ್ಕಾಗಲ್ಲ, ಫ್ಯಾನ್ಗಳು ನಂಬೋಕ್ಕಾಗಲ್ಲ. ಡಿಸೈಡ್ ಮಾಡಬೇಕಿರೋದು ಕೋರ್ಟಲ್ಲಿ. ಎಷ್ಟೊಂದು ಫ್ಯಾನ್ಸ್ ಅವರು ಇದ್ದಾರಂದರೆ ಒಳ್ಳೆ ಕಾರ್ಯಗಳು ಮಾಡಿದೋದಕ್ಕೆ ಫ್ಯಾನ್ಸ್ ಆಗೋದು. ಕೆಟ್ಟದ್ದು ಮಾಡಿದ್ರೆ ಯಾರು ಫ್ಯಾನ್ಗಳ ಹಿಂದೆಗಡೆ ಬರೋಲ್ಲ. ಅವ್ರು ಒಳ್ಳೇದಕ್ಕೆ ಮಾಡಿದ್ದಕ್ಕೆ ತಾನೇ ಫ್ಯಾನ್ ಗುಂಪು ಸಾವಿರಾರು ಜನ ಫ್ಯಾನ್ಸ್ ಇರೋದಲ್ವಾ. ಸೊ ಕೋರ್ಟ್ ಅದೆಲ್ಲ ನೋಡಿಬಿಟ್ಟು ನಿರ್ಧಾರ ತೊಗೊಬೇಕು ಅಲ್ವಾ. ಈ ಥರ ಒಳ್ಳೆ ಕೆಲಸ ಮಾಡಿರೋನಿಗೆ ಈ ಥರ ಜನರು ಆರೋಪ ಮಾಡ್ತಾಯಿದ್ರೆ ಕೋರ್ಟ್ ಅವ್ರ ಕಣ್ಣಿಂದ ನೋಡಿ ಡಿಸೈಡ್ ಮಾಡಬೇಕು. ಈಸ್ ಎ ಕೇಪಬಲ್ ಪರ್ಸನ್. ಮನಸ್ಸಲ್ಲೂ ಬರಲ್ಲ ಅವರಿಗೆ ಈ ಥರ ತಪ್ಪು ಮಾಡೋದಂತ.